ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಅಷ್ಟೋ ಕನ್ನಡಿಗ ಪಾಮಿಸ್ಟ್ರಿ ಚಾನಲ್. ಸ್ತರಿಕಾಶಾಸ್ತ್ರದ ಬಗ್ಗೆ ನಿಮಗೆ ಒಂದು ಅದ್ಭುತ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಚಾಟ್ ಜಿ ಪಿ ಟಿನಲ್ಲಿ ಹೇಗೆ ನಿಮ್ಮ ಭವಿಷ್ಯವನ್ನು AI ಮೂಲಕ ತಿಳ್ಕೊಬೋದು ಅಂತೇಳ್ಬಿಟ್ಟು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಸರ್ ನೀವು ನಿಮ್ಮ ಒಂದು ಪ್ರೊಫೆಷನ್ ಮೇಲೇ ನೀವು ಇದು ಮಾಡ್ಕೋತಾ ಇದ್ದೀರಾ, ನಿಮಗೆ AI ಬಳಸೋದು ಹೇಳ್ಕೊಟ್ರೆ ನಿಮ್ಮನ್ನು ಯಾರು ಬಂದು ಕೇಳ್ತಾರೆ ಅಂತ ಹೇಳ್ಬೋದು, ಆಫ್ಕೋರ್ಸ್. ಆದರೆ ಈಗ ನಾನು ಹೇಳ್ತಾ ಇರೋ ವಿಚಾರ ಏನಂದರೆ, AI ತಿಳ್ಕೊಳ್ಳಿ. ಆದರೆ AI ನಿಮಗೆ ಸೂಪರ್ ಸ್ಪೆಷಲಿಸ್ಟ್ ಅಲ್ಲ. ಅದು ಒಂದು 50% ಪ್ರಿಡಿಕ್ಷನ್ ಕರೆಕ್ಟಾಗಿರ್ಬೋದು, ಆದರೆ ಮ್ಯಾನ್ಯುಯಲ್ ಕ್ಯಾಲ್ಕುಲೇಷನ್ ಇರುತ್ತಲ್ಲ, ಅದು ಅಲ್ಟಿಮೇಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಹೇಗೆ ನೀವು ಒಂದು ಹಸ್ತವನ್ನು ಅಪ್ಲೋಡ್ ಮಾಡಿಬಿಟ್ಟು ಹೇಗೆ ವಿಚಾರವನ್ನು ತಿಳ್ಕೊಬೋದು ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಇರುತ್ತೆ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಶುರು ಮಾಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಈಗ ಚಾಟ್ ಜಿ ಪಿ ಟಿ ಓಪನ್ ಮಾಡ್ಕೊಳ್ಳಿ. ಆಮೇಲೆ ಈ ಪ್ಲಸ್ ಮಾರ್ಕನ್ನು ಒತ್ತಿ, ಫೋಟೋಸನ್ನು ಒತ್ತಿದ ತಕ್ಷಣ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿಯಲ್ಲಿ ಈಗಾಗಲೇ ಇರುವಂಥ ಇಮೇಜನ್ನು ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ಮೇಲೆ ಸೊ ಇಲ್ಲಿ ಒಂದು ಟೈಪ್ ಮಾಡಿ. ಏನು ಟೈಪ್ ಮಾಡ್ತೀರಾ ಅಂದರೆ, ಏನು ಪ್ಲೀಸ್ ಪ್ರೆಡಿಕ್ಟ್ ಮೈ ಮ್ಯಾರೇಜ್ ಅಂತ ನೀವು ರೇಟ್ ಮಾಡಿ ಓಕೆ ಕೊಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ. ಎಸ್, ಓಕೆ ಕೊಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ. ಈಗ ಅದು ಇನ್ಸ್ಪೆಕ್ಷನ್ ಮಾಡುತ್ತೆ. ಮಾಡಿಬಿಟ್ಟು ಅದರಲ್ಲಿ ಮ್ಯಾರೇಜ್ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಬರುತ್ತೆ ಅಂತೇಳ್ಬಿಟ್ಟು ನೋಡುತ್ತೆ. ನೋಡೋಣ ಬನ್ನಿ ಏನೇನು ಕೊಟ್ಟಿದ್ದಾರೆ ಅಂದರೆ, ಐ ಕ್ಯಾನ್ ಗಿವ್ ಟ್ರೆಡಿಷನಲ್ ಪಾಮಿಸ್ಟ್ರಿ ಸ್ಟೈಲ್ ರೀಡಿಂಗ್ ಬಟ್ ಮ್ಯಾರೇಜ್. ಸೊ ಇಲ್ಲೇನು ಹೇಳ್ತಾ ಇದೆ, ಫಾರ್ ಮ್ಯಾರೇಯಿಂಗ್ ರೀಡಿಂಗ್ ಪಾಮ್ ಹೆಲ್ಡ್ ಸೈಡ್ ವೇಸಲ್ಲಿ ಇಟ್ಕೋಬೇಕಾಗುತ್ತೆ. ಲಿಟ್ಲ್ ಫಿಂಗರ್ ಫೇಸಿಂಗ್ ಅಪ್ವರ್ಡ್ ಆ ಥರ ಇಟ್ಕೋಬೇಕಾಗತ್ತೆ. ಅಂದರೆ ಈ ಒಂದು ಎಡ್ಜ್ ಆಫ್ ದಿ ಪಾಮ್ ಕ್ಲಿಯರ್ಲಿ ವಿಸಿಬಲ್ಲು. ಸೊ ಗುಡ್ ಲೈಟ್ ಇರಬೇಕು. ಇದೆಲ್ಲ ಇದ್ದಾಗ ಮಾತ್ರ ನಾನು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳ್ಬಿಟ್ಟು ಹೇಳ್ತಾ ಇದೆ. ಸೊ ಅಂದರೆ ಇದು ಯಾಕೆ ಹೇಳ್ತಾ ಇದೆಯಾ ಅಂದರೆ, ಈ ಒಂದು ಕಿರುಬೆರಳು ಹತ್ರ ಮ್ಯಾರೇಜ್ ಲೈನ್ ಇರುತ್ತೆ. ಸೊ ಹಾಗಾಗಿ ಆ ಒಂದು ಮ್ಯಾರೇಜ್ ಲೈನು ಸರಿಯಾಗಿ ಕಾಣಿಸ್ತಾ ಇಲ್ಲ. ಈ ರೀತಿ ಇರುವಂಥ ಕೆಲವು ಇಮೇಜನ್ನು ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದೆ. ಸೊ ನೀವು ಆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿ, ಅಥವಾ ಟೇಕ್ ಫಾರ್ ಎಕ್ಸಾಂಪಲ್ ಇದನ್ನು ತಗೊಳ್ಳಿ. ಇಲ್ಲಿ ನೀವು ಮಾರ್ಕ್ ಮಾಡ್ಬೋದು. ನೋಡಿ ಈ ಏರಿಯಾ ಅಂದರೆ ಡಿಸ್ಕ್ರೈಬರ್ಸ್. ಓಕೆ, ಇದು ಮಾರ್ಕ್ ಮಾಡೋದು ಹೇಗೆ ಅಂದರೆ, ನೋಡಿ ಇಲ್ಲಿ ಒಂದು ಟೂಲ್ ಸಿಗುತ್ತೆ. ಎಡಿಟ್ ಟೂಲಲ್ಲಿ ಹೋಗಿ ನೀವು ಎಡಿಟ್ ಟೂಲಲ್ಲಿ ಹೋಗ್ಬೋದು, ಅಥವಾ ಅದಕ್ಕೆ ಒಂದು ಮುಂಚೆನೇ ಏನು ಮಾಡಬೇಕು, ಎಸ್, ಈ ಮುಂಚೆನೇ ಇಲ್ಲೊಂದು ಮಾರ್ಕ್ ಮಾಡಿರ್ಬೇಕು. ಫಾರ್ ಎಕ್ಸಾಂಪಲ್ ಯಾವ ಜಾಗನ ನೋಡಿರ್ತೀರ ಆ ಜಾಗನ ಮಾರ್ಕ್ ಮಾಡಿರ್ಬೇಕಾಗತ್ತೆ. ಆಗ ಮಾರ್ಕ್ ಮಾಡಿದಾಗ ಏನಾಗುತ್ತೆ ಅಂದರೆ, ಆ ಒಂದು ಏರಿಯಾವನ್ನು ಒಂದು ಪ್ರೆಡಿಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಅದು ಬಿಡಿ. ಈಗ ನೆಕ್ಸ್ಟ್ ಇನ್ನೊಂದಕ್ಕೆ ಬರೋಣ. ಸೊ ಇನ್ನೊಂದು ವಿಚಾರನ ಕೇಳೋಣ. ಯಾಕಂದರೆ ಇದು ಸೈಡ್ ವೇಸ್ ಇಲ್ಲ ಅಂತೇಳ್ಬಿಟ್ಟು ಇನ್ನೊಂದನ್ನು ಕೇಳಿದಾಗ ಏನು ಹೇಳುತ್ತೆ, ಪ್ರೆಡಿಕ್ಟ್ ಮೈ ಮನಿ ಅಂತೇಳ್ಬಿಟ್ಟು ಕೊಟ್ಟಾಗ ಏನು ಮಾಡುತ್ತೆ ನೋಡೋಣ. ಈಗಂತೂ ಕೈ ಪ್ರೆಡಿಕ್ಟ್ ಮಾಡೋದಕ್ಕೆ ಭಾಗ್ಯರೇಖೆ ಎಲ್ಲ ಕರೆಕ್ಟಾಗಿದೆ. ಸೊ ಹಾಗಾಗಿ ಈಗ ಏನು ಕೊಡುತ್ತೆ ನೋಡೋಣ. ಫಾರ್ ಮ್ಯಾರೇಜ್ ರೀಡಿಂಗ್ ಆಯಿತು. ಇದು ಬಂದು ಮನಿ ಇಂಡಿಕೇಷನ್. ಇಲ್ಲಿ ನೋಡಿ, ಫೇಟ್ ಲೈನ್ ಅಪಿಯರ್ಸ್ ಟು ಬಿ ರಿಯಲಿ ರೀಸನಬಲ್ ವಿಸಿಬಲ್ ವರ್ಟಿಕಲಿ. ಸೊ ಇನ್ ದ ಸೆಂಟರ್ ಆಫ್ ದಿ ಪಾಮ್ ದ ಪಾಮಿಸ್ಟ್ರಿ ಇಸ್ ಅಸೋಸಿಯೇಟೆಡ್ ವಿತ್ ದ ಕೆರಿಯರ್ ಆ್ಯಂಡ್ ಗೈಡ್. ಸೊ ಇದೇನು ಹೇಳ್ತಾ ಇದೆ ಅಂದರೆ, ಹೆಡ್ಲೈನ್ ಏರಿಯಾ ಮತ್ತು ಇದು ಸ್ಟ್ರೈಟಿಶ್ ಆಗಿದೆ, ಮತ್ತು ಸಣ್ಣ ಅಪೋಲೋ ಲೈನು ಸಹ ನೋಡಬೇಕಾಗುತ್ತೆ ಅಂತ ಹೇಳಿದೆ. ಈ ಒಂದು ಟ್ರೆಡಿಷನಲ್ ಇಂಟರ್ಸ್ಪೆಕ್ಷನ್ಗೋಸ್ಕರ ಇಲ್ಲಿ ಕೊನೆಗೆ ಇಂಟರ್ಪ್ರೆಟ್ ಮಾಡುತ್ತೆ. ಅಥವಾ ನಿಮಗೆ ಇಂಗ್ಲೀಷಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಕನ್ನಡದಲ್ಲೇ ಹೇಳ್ಬೋದು. ಪ್ಲೀಸ್ ಎಕ್ಸ್ಪ್ಲೈನ್ ಇನ್ ಕನ್ನಡ ಅಂತ ಹೊಡೋದ ತಕ್ಷಣ ಅದು ಕನ್ನಡದಲ್ಲಿ ಬರುತ್ತೆ. ನಿಮಗೆ ನೋಡಿ, ಕನ್ನಡದಲ್ಲಿ ಬರ್ತಾಯಿದೆ. ಏನು ಬರ್ತಾಯಿದೆ ನೋಡಿ, ಪೂರ್ತಿ ಹಣದ ಬೆಳವಣಿಗೆ ನಿಮ್ಮ ಕೈಲಿ ಒಂದೇ ಬಾರಿಗೆ ದೊಡ್ಡ ಪ್ರಮಾಣದ ಆಗಬೇಕಂದ್ರೆ ಕ್ರಮೇಣ ಹೆಚ್ಚಾಗೋ ಸಾಧ್ಯತೆ ಇದೆ ಅಂತ ಹೇಳ್ತಾಯಿದೆ. ಸ್ವಂತ ಪ್ರಯತ್ನ ಇರಲಿ,
ಹಣಕಾಸಿನ ಪ್ರಗತಿ ಮತ್ತು ಕೌಶಲ್ಯ ಮತ್ತು ನಿರ್ಧಾರಗಳ ಮೇಲೆ ಹೆಚ್ಚಿನ ಅವಲಂಬಿತವಾಗಿರುತ್ತೆ. ಆರ್ಥಿಕವಾಗಿ ಏರಿಳಿತ ಇರುತ್ತೆ ನಿಮ್ಮ ಕೈಯಲ್ಲಿ. ಹಠಾತ್ ದೊಡ್ಡ ಹಣ ಬರುವಂಥ ಯೋಗ ಸಹ ಇದೆ ಅಂತೇಳ್ಬಿಟ್ಟು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೀಗೆ ನೀವು ಈ ಒಂದು ಆ್ಯಪನ್ನ ಯೂಸ್ ಮಾಡಿಕೊಂಡು ನಿಮಗೆ ಭಾಳಷ್ಟು ಕ್ವಶನ್ಗೆ ಆನ್ಸರ್ ತಿಳ್ಕೊಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಫ್ರೆಂಡ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.